ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ನೀವಿನ್ನು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಸ್ಗಳನ್ನ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ನಿಮಗೆ ಇಷ್ಟ ಆಗೋ ವಿಡಿಯೋಗಳು, ನಿಮ್ಮ ನೆಚ್ಚಿನ ಧಾರಾವಾಹಿಗಳು ವಿಡಿಯೋಗಳು ಈ ಒಂದು ಚಾನಲಲ್ಲಿ ನಾನು ನಿಮಗೋಸ್ಕರ ಹಾಕ್ತೀನಿ. ಸೊ ಬನ್ನಿ, ಇವತ್ತು ಶಾರದಾಗೆ ಹಳೆ ನೆನಪುಗಳೆಲ್ಲನೂ ಸಹ ಅವರು ಮಲಗಿರೋ ಜಾಗದಿಂದ ಅವರೇ ಎದ್ದೋಗಿ, ಅವಾಗ ಶ್ರವಣ್ ಮತ್ತು ಶಾರದಾ ನೆಟ್ಟಿರ್ತಾರಲ್ಲ ಗಿಡಗಳು, ಆ ಗಿಡಗಳನ್ನ ನೋಡಿ ಅವ್ರಿಗೆ ಮನಸ್ವಿನಿ ನೆನಪಾಗ್ತಾ ಇರುತ್ತೆ. ಅದನ್ನು ಈಗ ಶ್ರವಣ್ ಅವ್ರಿಗೆ ಹೇಳ್ತಾರ. ಭೂಮಿ ಗೊತ್ತಾಗುತ್ತಾ ನೋಡೋಣ. ವಿಡಿಯೋಗಳು ಇಷ್ಟ ಆಗ್ತಾ ಇದೆ ಅನ್ಕೋತೀನಿ. ದಯವಿಟ್ಟು ನೋಡಿದವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಬನ್ನಿ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ. ಫ್ರೆಂಡ್ಸ್, ಸಂಚಿಕೆ ಆರಂಭದಲ್ಲಿ ಈ ಕಡೆ ಭೂಮಿ ಮತ್ತು ಅಜಿತ್ ಅವ್ರಿಗೆ ನೆನಪೇ ಇರಲ್ಲ ನಾವು ಆಚೆ ಮಲಗಿರ್ತೀವಿ ಅಂತ. ಸೊ ಮಲ್ಗೆ ಬಿಟ್ಟಿರ್ತಾರೆ. ಇನ್ನು ಶಾರದಾ ಅಲ್ಲಿ ಕಾಣ್ತಾ ಇರಲ್ಲ. ಮನೆಯವರೆಲ್ಲ ಬಂದು ಅಜಿತ್ ಭೂಮಿನ ಕಾಲು ಎಳಿತಾ ಇರ್ತಾರೆ. ಏನಪ್ಪ ಗಂಡ ಹೆಂಡತಿ ಈ ಒಂದು ನಿಸರ್ಗದಲ್ಲಿ ಆರಾಮಾಗಿ ನಿದ್ದೆ ಹೋಗ್ಬಿಟ್ಟಿದ್ದೀರಲ್ಲ ಅಂತ ಹೇಳ್ಬಿಟ್ಟು ಕಾಲು ಎಳಿತಿರ್ತಾರೆ. ಇನ್ನು ಶಾರದಮ್ಮ ಎಲ್ಲಿ ಕಾಣ್ತಾನೆ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ನೋಡಿದಾಗ ಶಾರದಾ ಬೆಳಿಗ್ಗೆ ನಾವು ಎದ್ದು ಬಂದಾಗಿಂದನೂ ಆ ಮರದ ಹತ್ರನೇ ನಿಂತಿದ್ದಾಳೆ ಕಣೆ. ಅವ್ಳಿಗೆ ಏನಾಗ್ತಾ ಇದೆ ಅಂತಲೇ ಗೊತ್ತಿಲ್ಲ. ಕಾಫಿ ಕುಡಿ ಏನು ಮಾಡಿದ್ರು ಅವಳು ಮಾತೇ ಕೇಳ್ತಾ ಇಲ್ಲ ಅಂದಾಗ, ಹೌದಾ ನಾನು ವಿಚಾರಿಸ್ಕೋತೀನಿ ಬಿಡಿ, ಶಾರದಮ್ಮ ನನ್ನ ಮಾತು ಕೇಳ್ತಾರೆ ಅಂದ್ಬಿಟ್ಟು ಈ ಕಡೆ ನಮ್ಮ ಭೂಮಿ ಹೇಳ್ತಾ ಇರ್ತಾಳೆ. ಇನ್ನು ದೇವಯಾನಿ ಬದ್ರನ್ನ ಮೀಟ್ ಮಾಡಕ್ಕೆ ಹೋಗಿರ್ತಾಳೆ. ದೇವಯಾನಿ ಪ್ರಶ್ನೆ ಒಂದೇ, ಈ ಅಶ್ವಿನಿ ಯಾರು? ಅವಳು ಸಾಮಾನ್ಯವಾಗಿ ದುಡ್ಡಿಗೆ ಬಂದಿರೋ ಹುಡುಗಿ ಥರ ನಡ್ಕೊತಾ ಇಲ್ಲ. ಅವಳು ಏನಾದರೂ ಮಾಡಿ ದೇವರ ಸನ್ನಿಧಿಲ್ಲೇ ಅವಳು ಜಾಂಡ ಉಡಬೇಕು ಅಂತ ಬಂದಿದ್ದಾಳೆ. ಭದ್ರ, ನಿನಗೆ ಗೊತ್ತಿರುತ್ತೆ ಅವಳು ಯಾರು? ಅವಳು ಯಾರ ಕಡೆಯಿಂದ ಬಂದಿರೋಳು? ನಿನಗೆ ಗೊತ್ತಿದ್ರೆ ಹೇಳು ಅಂತ ಹೇಳ್ಬಿಟ್ಟು ಭದ್ರನ್ ಕೇಳಿದಾಗ, ಅಯ್ಯೋ ಮೇಡಮ್ ನನಗೆ ಗೊತ್ತಿಲ್ಲ ಮೇಡಮ್, ದುಬೈಯಿಂದ ಅದು ಯಾರೋ ಬಾಸ್ ಕಳಿಸಿದ್ದು, ನಮಗೆ ಇವಳು ಈ ಥರ ಇಲ್ಲ ಅಂತ ಗೊತ್ತಿಲ್ಲ ಮೇಡಮ್. ಅವಳು ಯಾಕೆ ನಿಮ್ಮ ಮನೇಲಿ ಇರೋಕ್ಕೆ ಈ ಥರ ಪ್ಲ್ಯಾನ್ ಮಾಡ್ತಾ ಇದ್ದಾಳೆ ಅಂದಾಗ, ನನಗೂ ಅದೇ ಪ್ರಶ್ನೆ ಆಗಿರೋದು. ನನ್ನ ಮಗಳು ಜಾಗಕ್ಕೆ ಬರಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾಳೆ. ಅವಳು ಚೆನ್ನಾಗಿದ್ದಾಳೆ, ನೋಡೋಕ್ಕೆ ಎಲ್ಲ ರೀತಿ ಎಜುಕೇಟೆಡ್ ಆಗಿದ್ದಾಳೆ. ಅವಳಿಗೆ ಬೇರೆ ಕಡೆ ಶ್ರೀಮಂತರು ಹುಡುಗರೇ ಸಿಗ್ಬೋದು, ಆದರೆ ನಮ್ಮನೆಯಲ್ಲೇ ಇರಬೇಕು ಅಂತ ಅವಳು ಯಾಕೆ ಚಾಂಡ ಉಡ್ತಾ ಇದ್ದಾಳೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನಗೆ. ಭದ್ರ, ಈಗ ನೀನು ಕೆಲಸ ಏನು ಮಾಡಬೇಕು ಅಂದರೆ ಆ ಅಶ್ವಿನಿ ಯಾರು, ಅವಳ ಹಿನ್ನೆಲೆ ಏನು, ಏನೇನೆಲ್ಲನೂ ಸಹ ಕಂಡಿಡಿದು ನನಗೆ ನೀನು ಹೇಳಬೇಕು ಅಂದ್ಬಿಟ್ಟು ದೇವಯಾನಿ ಕೆಲಸನ ಒಪ್ಪಿಸ್ತಾರೆ. ಸರಿ ಮೇಡಮ್ ಆಯಿತು, ಆ ಅಶ್ವಿನಿ ಯಾರು, ಅವಳ ತಂದೆ ತಾಯಿ ಯಾರು ಎಲ್ಲನೂ ಸಹ ಕಂಡಿಡ್ದು ಹೇಳ್ತೀನಿ ಅಂದ್ಬಿಟ್ಟು ಭದ್ರನೂ ಸಹ ಹೇಳ್ತೇನೆ. ಇನ್ನು ಶಾರದನ್ ಕತೆ ಏನು ಮಾಡೋದು ಮೇಡಮ್ ಅಂದಾಗ, ಅವಳು ಬಿಡು, ಅವಳಿಗೆ ಯಾವುದು ನೆನಪಿಲ್ಲ ಅಂತ ಅನಿಸುತ್ತೆ, ಅವಳನ್ನ ಆಮೇಲೆ ನೋಡ್ಕೊಳ್ಳೋಣ, ಫಸ್ಟ್ ಅಶ್ವಿನಿನ ಮನೆಯಿಂದ ಆಚೆ ಹಾಕಬೇಕು ಅಂತ ದೇವಯಾನಿ ಹೇಳ್ತಾಳೆ. ಇನ್ನು ಭೂಮಿ ಶಾರದನ ಹತ್ರ ಹೋಗಿ, ಶಾರದಮ್ಮ ಏನು ಮಾಡ್ತಿದ್ದಾರೆ ಅಲ್ಲಿ, ಇದೆಲ್ಲ ನಿಮಗೆ ಗೊತ್ತಾ ಅಂದ್ಬಿಟ್ಟು ಕೇಳಿದಾಗ, ಆ ಮರನ ಹಿಡ್ಕೊಂಡು ಮನಸ್ವಿನಿ ಚಿಕ್ಕ ಹುಡುಗಿ ಆದಾಗ ಹೂಣಿರ್ತಾರೆ. ಅಂದರೆ ನಮ್ಮ ಶ್ರವಣ್ ಮತ್ತು ಶಾರದಾ ಅವಳ ಬರ್ತಡೇ, ಪ್ರತಿ ವರ್ಷದ ಬರ್ತಡೇಗೂ ಹೂಣಿರ್ತಾರೆ. ಆ ಗಿಡ ನೋಡ್ಕೊಂಡು ಶಾರದಾ ಫುಲ್ಲು ಖುಷಿ ಪಡ್ತಾ ಇರ್ತಾರೆ. ಈ ಗಿಡ ಏನು ಅಂತ ಗೊತ್ತಾ ಅನ್ನಷ್ಟರಲ್ಲಿ ಶ್ರವಣ್ ಬಂದು, ಶಾರದಾ ಈ ಗಿಡದ ಬಗ್ಗೆ ಗೊತ್ತಾ? ಭೂಮಿ ಎಷ್ಟು ಖುಷಿಯಾಗಿದ್ದಾಳೆ ನೋಡು ಶಾರದಾ, ಹಂಗಿದ್ರೆ ಅವಳಿಗೆ ಹಳೆ ನೆನಪೆಲ್ಲ ಬಂದಿದ್ಯಾ? ಶಾರದಾ, ಇದು ನಾನು ನೀನು 2 ವರ್ಷ ಇದ್ವಲ್ಲ ಮನಸ್ವಿನಿ, ಅವಾಗ ನೀನೇ ಹಾಕಿದ ಗಿಡ ಇದು, ಇವೆಲ್ಲ ನೀನು ಹಾಕಿರೋ ಗಿಡಗಳೇ ಶಾರದಾ, ಎಷ್ಟು ದೊಡ್ಡದಾಗಿವೆ ನೋಡು, ಇವೆಲ್ಲ ನಿನ್ನ ನೆನಪಾಗ್ತಾ ಇದೆಯಾ ಅಂದ್ಬಿಟ್ಟು ಶ್ರವಣ್ಣು ಅದನ್ನ ನಮ್ಮ ಮದುವೆ ಆನಿವರ್ಸರಿಗೆ ಹಾಕಿದ್ದು ಪ್ರತಿಯೊಂದು ಸಹ ಹೇಳ್ತಾ ಇರ್ತಾರೆ. ಹಂಗೆ ಹೇಳ್ಬೇಕಾದ್ರೆ ಈ ಕಡೆ ಶಾರದಂಗೆ ಹಳೆ ನೆನಪುಗಳು ಶುರುವಾಗ್ತಿದ್ದಂಗೆ ಅವಳಿಗೆ ತಲೆನೋವು ಶುರುವಾಗ್ತಾ ಇರುತ್ತೆ. ತಲೆ ಸುದ್ದಿ ಕೆಳಗಡೆ ಬಿದ್ದುಬಿಡ್ತಾರೆ. ಇನ್ನು ನಚ್ಚಿ ಬೇಗ ಓಡ್ಬಾ ಅಂತ ಹೇಳ್ಬಿಟ್ಟು ಹೇಳಿದಾಗ, ನಚ್ಚಿ ಇದನ್ನು ನೋಡಿ ಮಾವ, ನೀವು ಒಂದೇ ಸತಿ ಅವ್ರಿಗೆ ಹಳೆ ನೆನಪುಗಳನ್ನ ಬರ್ಸೋಕೆ ಹೋದ್ರೆ ಅವ್ರಿಗೆ ಇದೇ ರೀತಿಯೇ ಆಗೋದು. ಅವ್ರ ಕಂಡೀಷನ್ನು ಈಗ ಬೇರೆ ಥರ ಇದೆ. ಅವ್ರಿಗೆ ನಾವು ಇವಾಗ ಅವ್ರ ರಿಪೋರ್ಟ್ನೆಲ್ಲ ಆಸ್ಪತ್ರೆಗೆ ತೋರಿಸಿದಾಗ ಅವ್ರ ರಿಪೋರ್ಟಲ್ಲಿ ಏನು ಬಂದಿದೆ ಅಂದರೆ, ಯಾರೋ ಬಲವಾಗಿ ಅವ್ರ ತಲೆಗೆ ಏಟು ಬಿದ್ದಿದೆ. ಅಂದರೆ ಯಾರೋ ಹೊಡೆದಿದ್ದಾರೋ ಇಲ್ಲ ಆಕ್ಸಿಡೆಂಟ್ ಆಗಿದೆಯೋ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಬಟ್ ಬಲವಾಗಿ ಬಿದ್ದಿರೋ ಏಟಿಂದ ಅವ್ರಿಗೆ ಹಳೆ ನೆನಪುಗಳು ಯಾವೂ ಸಹ ಉಳಿದಿಲ್ಲ ಅಂದ್ಬಿಟ್ಟು ನಚ್ಚಿ ಹೇಳ್ತಾರೆ. ಶಾರದನ ಒಳಗಡೆ ಕರ್ಕೊಂಡ್ಮೇಲೆ, ಶ್ರವಣ ನೀನು ಅವಳಿಗೆ ಹಳೆ ನೆನಪು ಬರಲಿ ಅಂತ ಈ ರೀತಿ ಎಲ್ಲ ನಡ್ಕೊಂಡಿದ್ದು ನಂಗೆ ಅರ್ಥ ಆಯ್ತು ಕಣೋ, ಆದರೆ ಶಾರದಾಗೆ ಈಗ ಪರಿಸ್ಥಿತಿ ಸರಿ ಇಲ್ವಲ್ಲ ಅಂದ್ಬಿಟ್ಟು ಸಂಗೀತ ಹೇಳ್ತಾರೆ. ನೋಡಿ ಮಾವ, ಹಳೆ ನೆನಪುಗಳು ಬರಬೇಕು ಅಂದರೆ ನಾವಿವಾಗ ಅವ್ರಿಗೆ ಮೆಡಿಷನ್ನ ಕೊಟ್ಟಿದ್ದೀವಿ. ಆ ಮೆಡಿಷನು ಒಂದೇ ಸತಿ ವರ್ಕ್ ಆಗಲ್ಲ ಮಾವ, ಸ್ವಲ್ಪ ಸ್ವಲ್ಪ ಅವ್ರಿಗೆ ಟ್ಯಾಬ್ಲೆಟ್ಸಿಂದ ಆಗಲಿ ನಾವು ಕೊಟ್ಟಿರೋ ಮೆಡಿಸಿನ್ನಿಂದ ಆಗಲಿ ಸ್ವಲ್ಪ ರಿಕವರ್ ಆಗ್ತಾ ಇರುತ್ತೆ. ಅಂದರೆ ಅವ್ರಿಗೆ ಹಳೆ ನೆನಪುಗಳು ಅವವೇ ಬರಬೇಕೇ ಹೊರತು ನಾವು ಒತ್ತಾಯವಾಗಿ ಯಾವುದೂ ಬರ್ಸೋಕ್ಕಾಗಲ್ಲ ಅಂದ್ಬಿಟ್ಟು ನಚ್ಚಿ ಹೇಳ್ತಾ ಇರ್ತಾರೆ. ದೇವಯಾನಿದಳು, ಅಲ್ಲ ನಚ್ಚಿ, ಇವಾಗ ಹಳೆ ನೆನಪುಗಳು ಬಂದಾಗ ಈ ಪ್ರೆಸೆಂಟಲ್ಲಿ ಏನು ನಡೀತಿದೆ ಅದೆಲ್ಲನೂ ಸಹ ಶಾರದಂಗೆ ಅರ್ಥ ಆಗುತ್ತಾ ಅಂದ್ಬಿಟ್ಟು ದೇವಯಾನಿ ಬಿಡಿಸಿ ಕೇಳ್ತಾ ಇರ್ತಾಳೆ. ಅದೆಲ್ಲ ಇನ್ನೂ ಗೊತ್ತಿಲ್ಲ ಅತ್ತೆ, ಆದರೆ ಶಾರದತೆಗೆ ಬಲವಾಗಿ ತಲೆಗೆ ಏಟು ಬಿದ್ದಿದೆ, ಹಂಗಾಗಿ ಅವ್ರು ಈ ಥರ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ನಾನು ಶಾರದಂಗೆ ಈ ರೀತಿ ಮಾಡಿರೋರನ್ನ ನಾನು ಸುಮ್ಮನೆ ಬಿಡಲ್ಲ, ಅವ್ರಿಗೆ ಇದೇ ರೀತಿ ಪ್ರತಿ ದಿನ ನೋವು ಅನುಭವಿಸ್ಬೇಕು, ಆ ರೀತಿ ಮಾಡ್ತೀನಿ ಅಂದ್ಬಿಟ್ಟು ಶ್ರವಣ್ ಹೇಳ್ತಿರ್ತಾರೆ. ಹೌದು ಅಪ್ಪ, ಆ ಪಾಪಿಗಳನ್ನ ಸುಮ್ಮನೆ ಬಿಡಲೇಬೇಡ್ರಿ, ಅವ್ರನ್ನ ನನಗೆ ಬರ್ತಾ ಇರೋ ಕೋಪದಲ್ಲಿ ಅವ್ರನ್ನ ಹಂಗೆ ಕೊಂದುಬಿಡ್ಬೇಕು, ಅಷ್ಟು ಕೋಪ ಬರ್ತಿದೆ ಅಂದ್ಬಿಟ್ಟು ಅಶ್ವಿನಿ ಹೇಳಿದಾಗ, ಏ ಅಶ್ವಿನಿ, ನೀನು ನನಗೆ ಹೇಳ್ತಾ ಇದೀಯ ಅಂತ ಚೆನ್ನಾಗಿ ಗೊತ್ತು ಕಣೆ, ನಿನ್ನನ್ನು ಈ ಮನೆಯಿಂದ ಗೇಟ್ ಪಾಸ್ ಕೊಡಿಸೋವರೆಗೂ ಶಾರದಂಗೆ ಏನು ಮಾಡಲ್ಲ ಕಣೆ ಅಂದ್ಬಿಟ್ಟು ದೇವಯಾನಿ ಹೇಳ್ತಿರ್ತಾಳೆ. ಇನ್ನು ನಚ್ಚಿದನು ಅದಕ್ಕೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಶಾರದತೆಗೆ, ಅದನ್ನು ನೀವು ಕರೆಕ್ಟ್ ಟೈಮ್ಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಭೂಮಿಗೆ ತೋರಿಸ್ಕೊಡಕ್ಕೆ ನಚ್ಚಿತ್ತಂದರೆ, ಈ ದೇವಯಾನಿದಳು ಎಂಜು ಹೋಗೋ ಒಂದು ಪಕ್ಕ ಕುತ್ಕೋ ಅಂತ ಹೇಳ್ಬಿಟ್ಟು ತಳ್ತಾ ಇರ್ತಾಳೆ. ಇನ್ನು ಈ ಟ್ಯಾಬ್ಲೆಟ್ಸ್ಗಳು ತಗೋತಿದ್ದಂಗೆ
ಶಾರದಾ ಅತ್ತೆಗೆ ಹಳೆಯದೆಲ್ಲ ಸ್ವಲ್ಪ ಆ ಗಾಯ ಏನಿದೆ ತಲೆಯಲ್ಲಿ ಕ್ಯೂರ್ ಆಗುತ್ತೆ, ಮತ್ತು ಹಳೆಯ ನೆನಪುಗಳು ಸಹ ಬರ್ಬೋದು. ಇವಾಗ ನಾವು ಒಂದು ಮರ ಉಂಡಾಗ ಆ ಬೇರುಗಳು ಒಣಗೋಗಿದ್ರೂ ಸಹ ನೀರು ಹಾಕಿದಾಗ ಅವಕ್ಕೆ ಚಿಗುರು ಬೇಕು ಅನ್ನೋ ಒಂದು ಇದು ಬರುತ್ತಲ್ವ, ಅದೇ ರೀತಿ ಈ ಟ್ರೀಟ್ಮೆಂಟ್ ಕೊಡ್ತಿದ್ದಂಗೆ ಅತ್ತೆಗೆ ಹಳೆ ನೆನಪುಗಳು ಬಂದರೂ ಬರ್ಬೋದು ಮಾವ. ಅದು ಬಿಟ್ಟು ನಾವು ಬಲವಂತವಾಗಿ ನಿಮಗೆ ಅದರ ಗೊತ್ತಾ ಇದು ಗೊತ್ತಾ ಅಂತ ಒತ್ತಾಯ ಮಾಡೋಕ್ಕೋದ್ರೆ ಅವ್ರ ಪ್ರಾಣಕ್ಕೆ ಅಪಾಯ ಇದೆ ಅಂದ್ಬಿಟ್ಟು ನಚ್ಚಿ ಹೇಳ್ತಾನೆ. ಹೌದಾ, ನಾನು ತಪ್ಪು ಮಾಡಿಬಿಟ್ನೇನೋ ಆ ಮರಗಳ ಬಗ್ಗೆ ಕೇಳಿ ಅಂತೇಳ್ಬಿಟ್ಟು ಶ್ರವಣ್ ಹೇಳ್ತಿದ್ದಾಗ, ಇಲ್ಲ ಮಾವ, ಇನ್ನೊಂದ್ಸತಿ ತಪ್ಪು ಮಾಡಬೇಡಿ, ಯಾರೇ ಆಗಿದ್ರು ಸ್ವಲ್ಪ ಚೇತರಿಕೆ ಮಾಡ್ಕೊಳ್ಳೋಕೆ ಟೈಮ್ ಬೇಕು ಅಲ್ವಾ. ಶಾರದಾ ಅತ್ತೆನೇ ಸಿಕ್ಕಿದಾರಂತೆ, ಇನ್ನು ನೆನಪುಗಳು ಬರಲ್ವಾ, ಆದಷ್ಟು ಬೇಗ ಬರ್ತವೆ, ನೀವೇನು ತಲೆ ಕೆಡಿಸ್ಕೋಬೇಡಿ ಅಂತೇಳ್ಬಿಟ್ಟು ನಚ್ಚಿ ಹೇಳ್ತಾರೆ. ಸರಿ ಆಯಿತು, ಇನ್ನು ಮುಂದೆ ನಾನು ಶಾರದನ್ನ ಯಾವುದೇ ರೀತಿ ಪ್ರಶ್ನೆ ಮಾಡಲ್ಲ, ಅವಳಿಗೆ ನೆನಪುಗಳು ಬಂದಾಗ ಅವಳೇ ಹೇಳ್ತಾಳೆ ಅಂದ್ಬಿಟ್ಟು ಶ್ರವಣ್ ಹೇಳ್ತಾರೆ. ಇನ್ನು ಭೂಮಿ ಅಜಿತ್ ಮತ್ತು ಅವ್ರ ನಡುವೆ ಇರುವಂಥ ಪ್ರೀತಿ, ಇನ್ನು ಮದುವೆ ಇದೇನಿರುತ್ತೆ ಕಾಂಟ್ರಾಕ್ಟ್ ಮದುವೆ ಬೇಸ್ ಒಂದೇ ತಿಂಗಳು ಟೈಮ್ ಇರುತ್ತೆ. ಆ ಟೈಮಲ್ಲಿ ಅಜಿತ್ ತನ್ನ ಪ್ರೀತಿನ ತಾನು ಹೇಳ್ಕೋಬೇಕು. ಭೂಮಿ ಕ್ಯಾಲೆಂಡ್ರಲ್ಲಿ ಡೈಲಿ ಇಂಟು ಮಾರ್ಕ್ನ ಹಾಕ್ತಾ ಇರ್ತಾಳೆ. ಸಾಹೇಬ್ರ ಜೊತೆ ಇನ್ನು ನಾನು ಕೆಲವೇ ದಿನಗಳು ಮಾತ್ರನ ಇರೋದು ಅಂದ್ಬಿಟ್ಟು ಯೋಚನೆ ಮಾಡ್ತಿರ್ತಾಳೆ. ಅಜಿತ್ ಆ ಫೋಟೋ ನೋಡಿಕೊಂಡು, ಭೂಮಿ ನಿನ್ನ ಜೀವನ ಪುರಿಯಂತಿ ನನ್ನ ಜೊತೆನೇ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ, ನಾನು ನೀನು ಪ್ರೀತಿ ಮಾಡಿ ಮದುವೆ ಆಗಿ ನಮಗೊಂದು ಭೂಮಿನೋ ಇಲ್ಲ ಅಜಿತ್ನೋ ಹುಟ್ಟಿ ಅವೆಲ್ಲ ಎಷ್ಟು ಚೆನ್ನಾಗಿರುತ್ತಲ್ವಾ, ಇದನ್ನೆಲ್ಲ ಹೆಂಗೆ ಹೇಳ್ಕೊಳ್ಳೋದು, ಇರೋದೇ ಒಂದು ತಿಂಗಳು ಟೈಮು, ಪ್ರೀತಿ ಆಗೋಕ್ಕೆ ಒಂದು ಕ್ಷಣ ಸಾಕಂತೆ, ಆದರೆ ಅದನ್ನು ಹೇಳ್ಕೊಳ್ಳೋಕ್ಕೆ ಎಷ್ಟೊತ್ತೆಲ್ಲ ತಗೋತಾ ಇದ್ದೀನಿ, ಇನ್ನೂ ಒಂದು ತಿಂಗಳು ಟೈಮ್ ಇದೆ, ಅಷ್ಟರಲ್ಲಿ ಅಪ್ಪ ಕೃಷ್ಣ ನಾನು ನಿನ್ನನ್ನು ನಂಬಿದ್ದೀನಿ, ನೀನೇ ನನ್ನ ಪ್ರೀತಿಗೆ ಗ್ರೀನ್ ಸಿಗ್ನಲ್ ಕೊಡಬೇಕು, ನೀನು ಏನೇ ಲಂಚ ಕೇಳಿದ್ರು ನಾನು ಕೊಡ್ತೀನಿ, ಬೇರೆ ಭಕ್ತಾದಿಗಳ ಥರ ನಾನು ಮೋಸ ಮಾಡಲ್ಲ ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಭೂಮಿ ಬರ್ತಾಳೆ. ಏನು ಸಾಹೇಬ್ರೆ ಫೋಟೋ ನೋಡಿಕೊಂಡು ಒಬ್ಬೊಬ್ಬೇ ನಗ್ತಾ ಇದ್ದೀರಲ್ಲ ಅಂದಾಗ, ಏನಿಲ್ಲ ಭೂಮಿ, ನಿನ್ಗೆ ಹೇಳ್ತಿದ್ನಲ್ಲ ಈ ಜೋಡಿ ಯಾವಾಗಲೂ ಮೇಡ್ ಫಾರ್ ಈಚ್ ಅದರ್ ಅಂತ ಹೇಳ್ತಾ ಇರ್ತಾರೆ ಅಂದಾಗ, ಏನು ಹೇಳ್ತಾ ಇದ್ದೀರಾ ಸಾಹೇಬ್ರೆ ಅಂದಾಗ, ಅಪ್ಪ ಅಮ್ಮ ಹೇಳ್ತಾ ಇದ್ರು ಅಂತ ಹೇಳ್ದೆ ಅಂದಾಗ, ಸಾಹೇಬ್ರೆ ನಾನು ಎಷ್ಟು ಜನನ ಮಿಸ್ ಮಾಡ್ಕೋತೀನಲ್ವಾ, ಒಂದು ತಿಂಗಳಾದ್ಮೇಲೆ ಈ ಮನೇಲಿ ನಾನು ಬಿಟ್ಟು ಹೋಗ್ಬೇಕಾ ಸಾಹೇಬ್ರೆ, ಅತ್ತೆ ಮಾವ ಅಜ್ಜಿ ಶಾರದಮ್ಮ ಅವ್ರನ್ನೆಲ್ಲ ನಾನು ಎಷ್ಟೊಂದೆಲ್ಲ ಮಿಸ್ ಮಾಡ್ಕೋತೀನಿ, ನಾನು ಯಾವ ರೀತಿ ಅವ್ರಿಗೆ ಪ್ರಶ್ನೆಗೆ ಉತ್ತರ ಕೊಡಲಿ, ಅವ್ರು ನನ್ನ ಏನು ಅಂದ್ಕೋತಾರೆ ಅಂದಾಗ, ಭೂಮಿ ಈ ಮನೆಯಿಂದ ನೀನು ನಿಜವಾಗ್ಲೂ ಆಚೆ ಹೋಗಬೇಕು ಅಂತ ಅಂದ್ಕೊಂಡಿದ್ಯಾ ಅಂದ್ಬಿಟ್ಟು ಅಜಿತ್ ಕೇಳಿದಾಗ, ಇಲ್ಲ ಸಾಹೇಬ್ರೆ ಅದು ನನ್ನ ಕೈಲಿ ಯಾವತ್ತೂ ಸಾಧ್ಯ ಇಲ್ಲ ಅಂದ್ಬಿಟ್ಟು ಮನ್ಸಲ್ಲಿ ಹೇಳ್ಕೊತಿರ್ತಾರೆ. ಇನ್ನು ಭೂಮಿ ನಿನ್ನ ಮನ್ಸಲ್ಲಿ ಪ್ರೀತಿ ಇದೆಯೋ ಇಲ್ವೋ ಅಂತೇಳ್ಬಿಟ್ಟು ಅಜಿತ್ತು ಎದೆ ಹಿಡ್ಕೊಂಡು ಭೂಮಿ ಅಂತೇಳ್ಬಿಟ್ಟು ಕಿರ್ಸಿದಾಗ, ಏನಾಯ್ತು ಸಾಹೇಬ್ರೆ ಅಂತೇಳ್ಬಿಟ್ಟು ಓಡ್ ಬಂದು ನಚ್ಚಿ ಕರ್ಕೊ ಬರ್ತೀನಿ ಅಂದಾಗ, ಎದೆ ನೋವ್ತಿದೆ ಅಂದಾಗ ಭೂಮಿ ಓಡೋಕೋದಾಗ, ಭೂಮಿ ನೀನು ಎಲ್ಲೂ ಹೋಗ್ಬೇಡ, ನನಗೆ ಗ್ಯಾಸ್ಟ್ರಿಕ್ ಈಗೇನೋ ಹಿಂಗಾಗೈತೆ ಅಂದಾಗ, ಸಾಹೇಬ್ರೆ ನೀವು ಈ ಥರ ಭೂಮಿ ಅಂತ ಕಿರ್ಸಿದಾಗ ನನ್ನ ಎದೆ ಬಡಿತಾನೆ ನಿಂತೋಯ್ತು ಅಂದಾಗ, ಭೂಮಿ ಹಂಗಾದ್ರೆ ನಿನ್ನ ಹೃದಯದಲ್ಲಿ ನಾನು ಇದೀನ ಅಂದಾಗ, ಇಲ್ದೇನೆ ನಾನು ಈ ರೀತಿ ಹೇಳ್ತೀನ ಸಾಹೇಬ್ರೆ, ನೀವು ಯಾವಾಗಲೂ ನನ್ನ ಮನಸ್ಸಲ್ಲಿ ಹೃದಯದಲ್ಲಿ ಯಾವಾಗಲೂ ಇರ್ತೀರಾ ಅಂದ್ಬಿಟ್ಟು ಭೂಮಿ ಹೇಳಿದಾಗ, ಮತ್ತೆ ಯಾಕೆ ನೀನು ನನ್ನ ಜೊತೆ ಇರಬಾರ್ದು ಭೂಮಿ, ಈ ಕಾಂಟ್ರಾಕ್ಟ್ ಮದುವೆ ಬೇಸ್ ಮೇಲೆ ನೀನು ನಮ್ಮನ್ನ ಬಿಟ್ಟು ಹೋಗ್ತೀಯಾ ಅಂದ್ಬಿಟ್ಟು ಅಜಿತ್ ಕೇಳಿದಾಗ, ಸಾಹೇಬ್ರೆ ಅದು ಆಗದಿಲ್ದಿರೋ ವಿಚಾರ, ಆದರೆ ಒಂದು ಹೆಣ್ಣಾಗಿ ನಿಮ್ಮ ಹತ್ರ ಪ್ರೀತಿ ಹೇಳ್ಕೊಳ್ಳೋದು ಎಷ್ಟು ಸರಿ ಅಂತೇಳ್ಬಿಟ್ಟು ಭೂಮಿ ಯೋಚನೆ ಮಾಡ್ತಿರ್ತಾಳೆ. ಪ್ರತಿದಿನ ಕ್ಯಾಲೆಂಡ್ರಲ್ಲಿ ಡಾಟ್ ಆಗ್ತಿದ್ದಾಗನು ಭೂಮಿಗೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ನಾನು ಸಾಹೇಬ್ರನ್ನ ಬಿಟ್ಟು ಹೋಗ್ಬಿಡ್ತೀನಿ ಆಗಿದ್ರೆ ಅಂದ್ಬಿಟ್ಟು ಕಣ್ಣೀರು ಆಗ್ತಿರ್ತಾಳೆ. ಅಜಿತ್ ಇದ್ದವನು, ಭೂಮಿ ಈ ಕಣ್ಣೀರು ಕಾರಣ ಆದರೂ ಏನು ಅಂದಾಗ, ಸಾಹೇಬ್ರೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ನಾನು ಈ ಮನೇಲಿ ಇರಲ್ಲ ಅಂದರೆ ನೀವು ಅರಗಿಸ್ಕೋತೀರಾ ಅಂದಾಗ, ಖಂಡಿತವಾಗ್ಲೂ ಇಲ್ಲ ಭೂಮಿ, ನೀನಿಲ್ಲದೆ ಈ ಜೀವನ ನಾನು ನೆನ್ಪು ಮಾಡ್ಕೊಳ್ಳೋಕ್ಕೂ ಆಗಲ್ಲ ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾ ಇರ್ತಾರೆ. ಈಗ ಇವ್ರ ನಡುವೆ ಇರೋ ಪ್ರೀತಿಗೆ ಕೇವಲ 1 ತಿಂಗಳು ಕಾಲಾವಕಾಶ ಇದೆ, ಅಷ್ಟರಲ್ಲಿ ಇಬ್ಬರು ಸಹ ಪ್ರೀತಿನ ಹೇಳ್ಕೊಂಡೇ ಹೇಳ್ಕೋತಾರೆ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಆಸ್ಪತ್ರೆಯಿಂದ ಈ ಶಾರದಾ ರಿಪೋರ್ಟ್ ತಂದಾಗ, ಶಾರದಾಗೆ ಯಾರು ಬಲವಾಗಿ ಹೊಡೆದಿರೋದು, ಅವಳೇ ಎಲ್ಲಾದರೂ ಬಿದ್ಲಾ, ಇಲ್ಲ ಬಲವಾಗಿ ಹೊಡೆದಿರೋದಾದರೂ ಯಾರು ಅಂತೇಳ್ಬಿಟ್ಟು ಒಂದಷ್ಟು ಪ್ರಶ್ನೆಗಳು ಬರ್ತಾ ಇರ್ತಾರೆ. ಈ ಬಲವಾದ ಹೊಡೆತ ಏನು ಬಿದ್ದಿದೆ ಅದು ಹಳೇದು ಮೆಮೊರಿಗಳೆಲ್ಲ ಹೊರಟೋಗಿದೆ. ಸೊ ಇವಾಗ ಆ ನೆನಪುಗಳು ಬರಬೇಕು ಅಂದರೆ ಅತ್ತೆನ ನಾವು ತುಂಬ ಖುಷಿಯಾಗಿ ಇಟ್ಕೋಬೇಕು, ಮತ್ತು ಅತ್ತೆಗೆ ಅವರಷ್ಟಕ್ಕೆ ಅವರೇ ಮನೆಯಲ್ಲಿ ಕೆಲವೊಂದು ವಸ್ತುಗಳನ್ನ ಕಂಡುಹಿಡಿಯೋದಾಗಲಿ, ಮಾವನ್ನ ಕಂಡುಹಿಡಿಯೋದಾಗಲಿ ಅವರೇ ಮಾಡಬೇಕು, ಇಲ್ಲ ಪುಟ್ಟ ಮನಸ್ವಿನಿನ ಆ ರೀತಿ ಮಕ್ಕಳ ಜೊತೆ ಆಟ ಆಡಿಸೋದಾಗಲಿ ಅದೆಲ್ಲ ಅದೇ ಸ್ವತಃ ಆಗಬೇಕು ಅಂತ ನಚ್ಚಿ ಹೇಳಿರ್ತಾನೆ. ಹಂಗಾಗಿ ಶಾರದನ್ನ ಚಿಕ್ಕ ಮಕ್ಕಳ ಜೊತೆ ಆಟ ಆಡಿಸೋದಾಗಲಿ, ಅವಳಿಗೆ ಇಷ್ಟ ಆಗಿರೋದನ್ನ ಮಾಡೋದಾಗಲಿ ಅದನ್ನು ಮಾಡಬೇಕು ಅಂತ ಭೂಮಿ ಅಂದ್ಕೊಂಡಿರ್ತಾಳೆ. ಇನ್ನು ಮನಸ್ವಿನಿ ಚಿಕ್ಕ ವಯಸ್ಸಲ್ಲಿ ಯಾವ ರೀತಿ ಇದ್ದರು ಆ ರೀತಿಯೇ ಮಕ್ಕಳು ಆಟ ಆಡ್ತಿದ್ರೆ ಶಾರದಂಗೆ ಇನ್ನೂ ನೆನಪು ಬೇಗ ಬರ್ಬೋದು ಅನ್ನೋದು ಇವರ ಒಂದು ಪ್ಲಾನ್ ಆಗಿರುತ್ತೆ. ಶಾರದನ್ನ ಬೇಗ ನೆನಪು ಬರೋಕ್ಕೋಸ್ಕರ ತುಂಬ ಪ್ರಯತ್ನ ಪಡ್ತಿರ್ತಾಳೆ. ಆದರೆ ಫ್ರಾಡ್ ಅಶ್ವಿನಿ ಇದ್ದೋಳು ಈ ಶಾರದಂಗೆ ನೆನಪು ಬಂದರೆ ಈ ಭೂಮಿನೇ ಮನಸ್ವಿನಿ ಅಂತ ಹೇಳ್ಬಿಡ್ತಾಳೆ. ಆದಷ್ಟು ಬೇಗ ಈ ನೆನಪುಗಳು ಯಾವೂ ಬರಬಾರ್ದು ಇವಳಿಗೆ ಅನ್ನೋದು ಈ ಅಶ್ವಿನಿ ಪ್ಲಾನ್ ಆಗಿರುತ್ತೆ. ಸೊ ಅಶ್ವಿನಿನ ಹುಡ್ಕೋಕೆ ಅವ್ರ ತಂದೆ ತಾಯಿ ಹುಡ್ಕೋಕೆ ಭದ್ರ ಹೋಗಿದ್ದಾನೆ.